ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದು ಕೋಟಿ ಮೌಲ್ಯದ ವಿವಿಧ ಬಗೆಯ ಡ್ರಗ್ಗಳನ್ನ ಸೀಸ್ ಮಾಡಿದ್ದಾರೆ. 17,50,00,000 ಮೌಲ್ಯದ 5 ಕೆಜಿ 155 ಗ್ರಾಂ ಎಂಡಿಎಂಎ ಹಾಗೂ 332 ಗ್ರಾಂ ಕೊಕೇನ್ ಹಾಗೂ 195 ಗ್ರಾಂ ಹೈಡ್ರೋ ಗಾಂಜಾ 315 ಗ್ರಾಂ ಗೆಮ್ಮೇಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಫಾರಿನ್ ಪೋಸ್ಟ್ ಆಫೀಸ್ಗೆ ಪಾರ್ಸಲ್ ಮೂಲಕ ಬಂದಿದ್ದ ಹೈಡ್ರೋ ಗಾಂಜಾ ಗಮ್ಮಿಸ್ನ ಖಚಿತ ಮಾಹಿತಿ ಪಡೆದು ದಾಳಿ ನಡೆಸಿದ ಪೊಲೀಸರು ಸೀಸ್ ಮಾಡಿದ್ದಾರೆ. ಯಾವ ದೇಶದಿಂದ ಡ್ರಗ್ ಪಾರ್ಸಲ್ ಬಂದಿದೆ ಎಂದು ತನಿಖೆ ನಡೆಸಿರುವ ಪೊಲೀಸರು ಡ್ರಗ್ ಪೆಡ್ಲಿಂಗ್ನಲ್ಲಿ ತೊಡಗಿದ್ದ 2 ನೈಜೀರಿಯಾ ಪ್ರಜೆಗಳನ್ನ ಬಂಧಿಸಿದ್ದಾರೆ. ಜಿಟಿಬೇರಿ ಅಮ್ರೋಸ್ ಅಲಿಯಾಸ್ ಚೀಫ್, ನವೇಬೆಲೆ ವಾಲೆಂಟೈನ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇನ್ನು 2016ರಲ್ಲಿ ಬಿಸಿನೆಸ್ ವೀಸಾದಲ್ಲಿ ಭಾರತಕ್ಕೆ ಬಂದಿದ್ದ ಅಮ್ರೋಸ್ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿ ಎಂಡಿಎಂಎ ಮಾರಾಟದಲ್ಲಿ ತೊಡಗಿದ್ದ ಅನ್ನೋ ಮಾಹಿತಿ ಇದೆ. ಇನ್ನು ನವೇಬೆಲೆ ವಾಲೆಂಟೈನ್ ವಿದ್ಯಾರ್ಥಿ ವೀಸಾವನ್ನ ಪಡೆದು 2021ರಲ್ಲಿ ಭಾರತಕ್ಕೆ ಬಂದಿದ್ದ ಎನ್ನಲಾಗಿದ್ದು ಸದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಕೇನ್ ಡೀಲಿಂಗ್ ಮಾಡ್ತಿದ್ದ. ಸದ್ಯ 2 ಆರೋಪಿಗಳನ್ನ ಬಂಧಿಸುವ ಪೊಲೀಸರು ಆರೋಪಿಗಳನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.